ಅಲ್ಲು ಅರ್ಜುನ್ ಸದ್ಯ ಪುಷ್ಪ 2 ಗೆಲುವಿನ ಯಶಸ್ಸಲ್ಲಿ ತೇಲಾಡ್ತಾ ಇದ್ದ ಅಲ್ಲು ಮೊನ್ನೆ ದಿಢೀರಂತ ಅರೆಸ್ಟ್ ಆಗಿದ್ರು. ಇದೀಗ ಈ ಅರೆಸ್ಟ್ ವಿಚಾರ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದ್ದು ಭಾರೀ ಹಲ್ಚಲ್ ಎಬ್ಬಿಸಿದೆ. ಆಂಧ್ರ ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ಬಂಧನ ವಿಚಾರ ಭಾರಿ ಸಂಚಲನ ಎಬ್ಬಿಸಿದೆ. ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲು ಅರ್ಜುನ್ ಬಂಧನವನ್ನ ವೈಎಸ್ಆರ್ ಕಾಂಗ್ರೆಸ್ ಮತ್ತು ಭಾರತ ರಾಷ್ಟ್ರ ಸಮಿತಿ ವಿರೋಧಿಸುತ್ತಿದ್ರೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಅಲ್ಲು ಅರ್ಜುನ್ ಬಂಧನದ ಪರ ವಿರುದ್ಧ ಭಾರಿ ಟ್ವೀಟ್ಗಳ ಸಮರವೇ ನಡೆಯುತ್ತಿದೆ. ಅದರಲ್ಲೂ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ನೀಡಿರುವ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಮಧ್ಯೆ ಅಲ್ಲು ಅರ್ಜುನ್ಗೆ ಟಾಲಿವುಡ್ ನ ನಟ ನಟಿಯರಿಂದ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ ಹಿಡಿದು ರಾಜಕೀಯ ನಾಯಕರು ಬೆಂಬಲವನ್ನ ಸೂಚಿಸಿದ್ದಾರೆ. ವಿಜಯ್ ದೇವರಕೊಂಡ, ನಾಗಚೈತನ್ಯ, ರಾಣಾ ದಗ್ಗುಪಾಟಿ, ಟಾಲಿವುಡ್ ನ ಕಲಾವಿದರ ಸಂಘದ ಅಧ್ಯಕ್ಷ ಮಂಚು ವಿಷ್ಣು, ಪುಷ್ಪ ಸಿನಿಮಾದ ನಿರ್ದೇಶಕ ಸುಕುಮಾರ್, ನಟರಾದ ಸಿದ್ದು ಜೋನಲಗಡ್ಡ, ಅಡಿವಿ ಶೇಷು ಸೇರಿದಂತೆ ಟಾಲಿವುಡ್ ನ ಹಲವು ನಟರು ಕಲಾವಿದರು ಅಲ್ಲು ಅರ್ಜುನ್ ನಿವಾಸಕ್ಕೆ ಭೇಟಿ ನೀಡಿ ಬೆಂಬಲವನ್ನ ಸೂಚಿಸಿದ್ರು. ಮೃತ ಮಹಿಳೆ ಕುಟುಂಬಕ್ಕೆ ಕ್ಷಮೆ ಕೇಳಿದ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕರೆ. ಅಲ್ಲು ಅರ್ಜುನ್ಗೆ ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಫೋನ್ ಕರೆ ಮಾಡಿದ್ದಾರೆ. ಫೋನ್ ಮಾಡಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಧೈರ್ಯ ಹೇಳಿದ್ದಾರೆ. ಈ ಮಧ್ಯೆ ಚಂಚಲಗೂಡ ಜೈಲಿನಿಂದ ಬಿಡುಗಡೆಯಾದ ಅಲ್ಲು ಅರ್ಜುನ್ಗೆ ಪತ್ನಿ, ಪುತ್ರಿ ಮತ್ತು ಪುತ್ರ ಅಪ್ಪುಗೆಯ ಸ್ವಾಗತ ನೀಡಿದ್ರು. ಬಳಿಕ ಮಾತನಾಡಿದ ಅಲ್ಲು ಅರ್ಜುನ್ ನೊಂದ ಕುಟುಂಬದ ಜೊತೆಗಿರ್ತೇನೆ ಅಂತ ಕ್ಷಮೆ ಕೋರಿದ್ರು. I respect the law and I will cooperate with them and I'll do the needful. And very importantly, I would like to give my condolences once again to the family. It is very, very unfortunate that we went to watch a film and there was an accident, that is totally unintentional. To watch a movie and, due to an unfortunate accident, there's been a loss of a person. And we're always very sorry for whatever's genuinely happened. ಜೈಲಿನಲ್ಲಿ ತರಕಾರಿ ಸಾರು ಅನ್ನ ತಿಂದ ಅಲ್ಲು ಅರ್ಜುನ್ ವಿಶೇಷ ಕೈದಿಯಾಗಿ ಪರಿಗಣಿಸಿದ್ರು ಎಂದು ವಕೀಲರ ಮಾಹಿತಿ. ಕಾಲ್ತುಳಿತ ಕೇಸ್ನಲ್ಲಿ ಶುಕ್ರವಾರ ಸಂಜೆ 6:20ಕ್ಕೆ ಚಂಚಲಗೂಡ ಜೈಲಿಗೆ ಎಂಟ್ರಿ ಕೊಟ್ಟಿದ್ದ ಅಲ್ಲು ಅರ್ಜುನ್ ನಿನ್ನೆ ಬೆಳಿಗ್ಗೆ 6:40ಕ್ಕೆ ಬಿಡುಗಡೆಯಾಗಿದ್ರು. ಅಲ್ಲು ಅರ್ಜುನ್ಗೆ ಜೈಲಾಧಿಕಾರಿಗಳು ವಿಚಾರಣಾಧೀನ ಕೈದಿ ಸಂಖ್ಯೆ 7697 ನೀಡಿದ್ರು. ಮಂಜೀರಾ ಬ್ಯಾರಕ್ನಲ್ಲಿ ರಾತ್ರಿ ತಂಗಿದ್ರು. ಜೈಲಿನ ಮೆನುವಿನ ಪ್ರಕಾರ ಅನ್ನ ಮತ್ತು ತರಕಾರಿ ಸಾಂಬಾರ್ ನೀಡಿದ್ರು. ಇನ್ನು ಜೈಲಿನಲ್ಲಿ ಅಲ್ಲು ಅರ್ಜುನ್ ನೆಲದ ಮೇಲೆ ಮಲಗಿಲ್ಲ, ವಿಶೇಷ ಕೈದಿಯಾಗಿ ಪರಿಗಣಿಸಿದ್ರು ಅಂತ ವಕೀಲರು ಸ್ಪಷ್ಟಪಡಿಸಿದ್ದಾರೆ. ವಿಶೇಷ ಕೈದಿಗೆ ಹಾಸಿಗೆ, ಟೇಬಲ್ ಮತ್ತು ಕುರ್ಚಿ ನೀಡಲಾಗುತ್ತೆ ಎನ್ನಲಾಗಿದೆ. We have moved an application and special category rules ಪ್ರಕಾರ ಸ್ಪೆಷಲ್ ಕ್ಯಾಟಗರಿ ಪರ್ಮಿಟ್ చేస్తారండి. ರಾಜಕೀಯ ಏನೇ ಇದ್ರೂ ಕಾಲ್ತುಳಿತಕ್ಕೆ ಒಂದು ಬಲಿಯಾಗಿದೆ. ಅಲ್ಲು ಅರ್ಜುನ್ ಒಂದು ದಿನ ಜೈಲಿಗೆ ಹೋಗಿ ಬಂದಿದ್ದಾರೆ. ಅಭಿಮಾನಿಗಳು, ಕುಟುಂಬದವರು ಖುಷಿಯಾಗಿದ್ದಾರೆ. ಆದ್ರೆ ಈ ಘಟನೆಗೆ ಹೊಣೆ ನಿಜವಾಗಿ ಯಾರು ಅನ್ನೋ ಬಗ್ಗೆ ಮಾತ್ರ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.